ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಮ್ಮ ಶ್ರೇಷ್ಠತೆಯನ್ನು ನಾವು ಹೇಗೆ ತಿಳಿದುಕೊಳ್ಳುವುದು ಎನ್ನುವುದನ್ನು ಕುರಿತಾಗಿ ಇಲ್ಲಿ ನೋಡುವಂಥವರಾಗೋಣ. ಅದಕ್ಕಾಗಿ ಒಂದು ಸ್ಫೂರ್ತಿದಾಯಕ ಕಥೆಯನ್ನು ನಿಮಗೆ ಹೇಳಲು ಬಯಸುತ್ತೇನೆ. ಅದಕ್ಕಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಒಂದು ದಿನ ತಮ್ಮ ದೇಹದಿಂದ ಸುಗಂಧವನ್ನು ಹೊರಸೂಸುವ ಕಸ್ತೂರಿ ಮೃಗಗಳ ಒಂದು ಗುಂಪು ಕಾಡಲ್ಲಿ ಕಸ್ತೂರಿಯ ಸುಗಂಧ ಎಲ್ಲಿಂದ ಬರ್ತಾ ಇದೆ ಅಂತ ಹುಡುಕ್ತಾ ಹೊರಟವು. ಕಾಡೆಲ್ಲ ಹುಡುಕಿದರೂ ಸಹ ಆ ಕಸ್ತೂರಿ ಮೃಗಗಳಿಗೆ ಆ ಸುಗಂಧದ ಮೂಲ ಕೊನೆಗೂ ತಿಳಿಯಲೇ ಇಲ್ಲ. ಆದರೆ ಅದೇ ಗುಂಪಿನಲ್ಲಿದ್ದ ಒಂದು ಕಸ್ತೂರಿ ಮೃಗ ಮಾತ್ರ ಒಂದು ಮರದ ಕೆಳಗೆ ಹೋಗಿ ಕುಳಿತುಕೊಂಡು ಏಕಾಗ್ರತೆಯಿಂದ ಆ ಸುಗಂಧವನ್ನೇ ಆಸ್ವಾದಿಸುತ್ತಾ ಆ ಸುಗಂಧ ಎಲ್ಲಿಂದ ಬರ್ತಾ ಇದೆ ಅಂತ ತನ್ನ ಕಡೆಗೆ ನೋಡಿಕೊಳ್ಳಿತು. ಆಮೇಲೆ ಏನಾಯಿತು ಗೊತ್ತಾ? ಏನು ಆಶ್ಚರ್ಯ ಅಂದರೆ ಆ ಸುಗಂಧ ತನ್ನ ದೇಹದಿಂದಲೇ ಬರ್ತಿದೆ ಅಂತ ಗೊತ್ತಾದ ಮೇಲೆ ಆ ಕಸ್ತೂರಿ ಮೃಗ ತುಂಬ ಸಂತೋಷದಿಂದ ತನ್ನ ಬಳಗವನ್ನೆಲ್ಲ ಕರೆದು ಹೇಳ್ತು, ಇದುವರೆಗೂ ನಾವೆಲ್ಲ ಹುಡುಕ್ತಿದ್ದ ಸುಗಂಧ ನನ್ನ ದೇಹದಿಂದಲೇ ಬರ್ತಿದೆ ಅಂತ ಹೇಳಿತು. ಆಗ ಆ ಕಸ್ತೂರಿ ಮೃಗಗಳ ಗುಂಪು ಆ ಕಸ್ತೂರಿ ಮೃಗವನ್ನ ಮೂಸಿ ನೋಡಿ, ಅರೆ ಹೌದು, ನಿಜಕ್ಕೂ ಇದೊಂದು ಅದ್ಭುತ ಕಸ್ತೂರಿ ಮೃಗ ಅಂತ ಹೇಳಿ ಉಳಿದ ಎಲ್ಲ ಕಸ್ತೂರಿ ಮೃಗಗಳು ಸಹ ಅದರ ಕಾಲಿಗೆ ಬೀಳ್ತವೆ. ಆದರೆ ಬೇರೆ ಯಾವ ಕಸ್ತೂರಿ ಮೃಗವೂ ಸಹ ತನ್ನಲ್ಲಿಯೂ ಸಹ ಅದೇ ಸುವಾಸನೆ ಬರುತ್ತೆ ಅಂತ ತಮ್ಮನ್ನು ತಾವು ಕೊನೆಗೂ ಪರೀಕ್ಷಿಸಿಕೊಳ್ಳಲೇ ಇಲ್ಲ. ಈ ಕಾಲ್ಪನಿಕ ಕಥೆಯ ಅರ್ಥ ಏನು ಗೊತ್ತಾ? ಇಂದಿನ ನಮ್ಮ ಯುವ ಜನತೆಯಾದ ನಿಮ್ಮ ಪರಿಸ್ಥಿತಿಯೂ ಸಹ ಈ ಕಥೆಯಂತೆಯೇ ಆಗಿದೆ. ನಿಮ್ಮ ಸುತ್ತಮುತ್ತ ಹಾಗೂ ನೀವು ಬದುಕಿರೋ ಸಮಾಜದಲ್ಲಿ ತುಂಬ ಸಾಧನೆ ಮಾಡಿದ ಕೆಲವು ಸಾಧಕರನ್ನ ನೋಡಿ ಕೊಂಡಾಡೋದು ಹಾಗೂ ಅಂಥ ಸಾಧಕರ ಕಾಲಿಗೆ ಬೀಳೋದೇ ಸಾಧನೆ ಅಂತ ಭಾವಿಸ್ತಿರೋ ನೀವು ನಿಮ್ಮಲ್ಲಿ ಸಹ ಅದೇ ರೀತಿ ಸಾಧನೆ ಮಾಡೋ ಎಲ್ಲ ರೀತಿಯ ಶಕ್ತಿ ಹಾಗೂ ಸಾಮರ್ಥ್ಯಗಳು ಇವೆ ಅನ್ನೋದನ್ನು ಮರೆತಿದ್ದೀರಿ. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರಲ್ಲೂ ಸಹ ಅಗಾಧವಾದ ಶಕ್ತಿ ಹಾಗೂ ಸಾಮರ್ಥ್ಯಗಳು ಗುಪ್ತವಾಗಿ ಅಡಗಿವೆ. ಹಾಗೆಯೇ ನಿಮ್ಮಲ್ಲೂ ಸಹ ಪ್ರಕೃತಿ ದತ್ತವಾದ ಅನಂತವಾದ ಶಕ್ತಿ ಸಾಮರ್ಥ್ಯಗಳು, ಅಗಾಧವಾದ ಧೈರ್ಯ ಸ್ಥೈರ್ಯಗಳು ಹಾಗೂ ಪ್ರಚಂಡವಾದ ಆತ್ಮವಿಶ್ವಾಸ ನಿಮ್ಮಲ್ಲೂ ಸಹ ಇದೆ. ಆದರೆ ಆ ಶಕ್ತಿಯನ್ನೆಲ್ಲ ನೀವು ಉಪಯೋಗವಿಲ್ಲದೆ ಕೆಲಸಗಳಿಗೆ ವೇಸ್ಟ್ ಮಾಡ್ತಾ ಇದ್ದೀರಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಷ್ಟು ದಿನ ಅಂತ ಬೇರೆಯವರನ್ನೇ ಉದಾಹರಣೆ ಕೊಡ್ತಾ ಬದುಕ್ತೀರಿ ಹೇಳಿ? ನೀವು ಯಾವಾಗ ಬೇರೆಯವರಿಗೆ ಉದಾಹರಣೆ ಆಗೋದು? ಬೇರೆಯವರಿಂದ ಆದ ಸಾಧನೆ ನಿಮ್ಮ ಕೈಯಲ್ಲಿ ಯಾಕಾಗಲ್ಲ? ಆಗುತ್ತೆ, ಖಂಡಿತವಾಗಿಯೂ ಆಗುತ್ತೆ. ನನ್ನ ಜೀವನದಲ್ಲಿ ನಾನು ಏನಾದರೂ ಸಾಧಿಸ್ತೀನಿ ಅನ್ನೋ ಛಲದಿಂದ ಹಾಗೂ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ನಿಮ್ಮ ಸಾಧನೆಯ ಮೂಲಕ ಮುಂದಿನ ಪೀಳಿಗೆಗೆ ಮಾದರಿಯಾಗಿ ಸಹಸ್ರಾರು ಜನಕ್ಕೆ ಆದರ್ಶವಾಗಿ. ಧನ್ಯವಾದಗಳು.